ಮೃಣಾಲಿನಿಯ ಸಮೀಪಕ್ಕೆ ನಡೆದವನೇ ಶಿಶಿರ್ ಚಂದ್ರ ಆಕೆಯನ್ನೊಮ್ಮೆ ಆರ್ದ್ರ ಕಣ್ಣುಗಳಲ್ಲಿ ನೋಡಿ, ಅಮ್ಮ, ತುಂಬಾ ಹಸುವಾಗ್ತಿದೆ ಅಂದ್ಬಿಟ್ಟ. ಶ್ರಾವಣಿಯ ಕಣ್ಣು ಚುಳ್ಳೆಂದವು. ಹಿರಿಯ ಪೊಲೀಸ್ ಅಧಿಕಾರಿ ಅವಾಕ್ಕಾಗಿ ನೋಡಿದರು. ಶರ್ಮಿಳೆಯಂತಹ ಶರ್ಮಿಳೆಯ ಮುಖದಲ್ಲೂ ಅಚ್ಚರಿ, ಅನುಕಂಪಗಳ ನೆರಳು ಬೆಳಕು ನರ್ತಿಸಿ ಮರೆಯಾದವು. ಸೈಕಲ್ ಸುರೇಶ ನಿಂತಲ್ಲೇ ಹೆಜ್ಜೆ ತುಳಿದಾಡ್ಬಿಟ್ಟ. ಶಿಶಿರ್ ಚಂದ್ರನ ಆ ಸ್ಥಿತಿ ಎಂತಹದ್ದು ಎಂಬುದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಬಹುಶಃ ಅವನೊಬ್ಬನೇ. ಏಕೆಂದರೆ ಶಿಶಿರ್ ಚಂದ್ರ ಅದೆಷ್ಟು ಗಂಟೆಗಳಿಂದ ಉಪವಾಸವಿದ್ದಾನೆ ಮತ್ತು ಅವನು ರೆಪ್ಪೆಗೆ ರೆಪ್ಪೆ ತಾಕಿಸಿ ಎಷ್ಟು ಜಾವಗಳಾಗಿ ಹೋದವು ಎಂಬುದರ ಲೆಕ್ಕ ಅವನಿಗೆ ಮಾತ್ರ ಗೊತ್ತಿತ್ತು. ನೋಡಿದ್ರ ಮಿಸ್ಟರ್ ಸಿಂಗ್, ಆಕೆಯ ಗಂಡನನ್ನ ಎದುರಲ್ಲೇ ನಿಂತು ಕೊಂದವನು ಆಕೆಯ ಮನೆಗೆ ಬಂದು ಹಸುವಾಗ್ತಿದೆ ಅಂತಾನೆ ಅಂದ್ರೆ ಎಂಥ ಸ್ಮಾರ್ಟ್ ಫೆಲೋ ಇರಬಹುದು. ಅಸಲಿಗೆ ಇವನು ಇಲ್ಲಿಗೆ ಯಾಕೆ ಬಂದ ಅಂತ ನೀವೇ ಕೇಳಿ ಸರ್. ಈಗ ಗಿರಿಬಾಬುವಿನ ದನಿಯಲ್ಲಿ ಸಣ್ಣದೊಂದು ಉದ್ರಿಕ್ತತೆ ಕಾಣಿಸಿಕೊಳ್ಳತೊಡಗಿತ್ತು. ಆ ಪ್ರಶ್ನೆನ ನಾನು ನಿನ್ನನ್ನ ಕೇಳಬೇಕು ಗಿರಿ ಅಂದು ಬಿಟ್ಟಳು ಮೃಣಾಲಿನಿ. ಮೃಣಾ ಉದ್ಗರಿಸಿದ ಗಿರಿಬಾಬು. ಒಂದು ಕ್ಷಣದ ಮಟ್ಟಿಗೆ ಇಡೀ ಭವಂತಿ ಸ್ತಬ್ಧವಾಗಿ ಹೋದಂತಾಯಿತು. ಮೃಣಾಲಿನಿ ಹಾಗೆ ಮಾತನಾಡಬಹುದು ಎಂದು ಸ್ವತಃ ಶ್ರಾವಣಿ ಕೂಡ ಊಹೆ ಮಾಡಿರಲಿಲ್ಲ. ಅವಳು ಪಕ್ಕನೆ ತನ್ನ ತಾಯಿ ಕಣ್ಣು ದಿಟ್ಟಿಸಿದಳು. ಆ ಕಣ್ಣುಗಳಲ್ಲಿ ಅಸಹ್ಯಕ್ಕೂ ಭೀಭತ್ಸಕ್ಕೂ ಮಧ್ಯದ ಭಾವವೊಂದು ಕದಲುತ್ತಿದೆ ಎನಿಸಿತು. ಹಣೆಯ ಮುದುರುಗಳಲ್ಲಿ ಯಾವುದೋ ನಿರ್ಧಾರವೊಂದು ಹೆಪ್ಪುಗಟ್ಟತೊಡಗಿತ್ತು. ಅಮ್ಮ ಈಗ ಮಾತನಾಡ್ತಾಳ, ಎಲ್ಲವನ್ನೂ ಮಾತನಾಡ್ಬಿಡ್ತಾಳ. ತನ್ನಿಂದ ಇಷ್ಟೊಂದು ವರ್ಷ ಮುಚ್ಚಿಟ್ಟ ಸಂಗತಿಗಳನ್ನ ಈಗ ಎಷ್ಟೆಲ್ಲ ಜನರ ಎದುರಿಗೆ, ಅದರಲ್ಲೂ ಒಬ್ಬ ಆಗಂತುಕ ಪೊಲೀಸ್ ಅಧಿಕಾರಿಯ ಎದುರಿಗೆ ತನ್ನ ಬದುಕಿನ ಬಲುದೊಡ್ಡ ರಕ್ಷಿತ ರಹಸ್ಯವೊಂದನ್ನ ಬಯಲು ಮಾಡಿಬಿಡ್ತಾಳ. ತಾನು ವರ್ಷಾನುಗಟ್ಟಲೆ ಪ್ರೀತಿಸಿದ, ಸಲಹಿದ, ಎಲ್ಲವನ್ನೂ ಧಾರೆ ಎರೆದ, ಕಡೆಗೆ ಗಂಡನನ್ನೇ ವಂಚಿಸಿ ಧಿಕ್ಕರಿಸಿ ಅವನ ಜೊತೆಗಾರ್ತಿಯಾಗಿ ಉಳಿದ ಗಿರಿಬಾಬುವನ್ನ ಅಮ್ಮ ಬಿಟ್ಕೊಟ್ಟು ಬಿಡ್ತಾಳ. ಆ ಸ್ಫೋಟಕ ಗಳಿಗೆ ಬಂದೇ ಬಿಡ್ತಾ? ಅಸಲು ಅಮ್ಮನಿಗೆ ಆ ಮಟ್ಟದ ಧೈರ್ಯ ಇದೆಯಾ? ಒಂದಾದ ಮೇಲೊಂದರಂತೆ ಸ್ಫುರಿಸಿದ ಪ್ರಶ್ನೆಗಳನ್ನ ತನಗೆ ತಾನೇ ಹಾಕಿಕೊಂಡಳು ಶ್ರಾವಣಿ. ಅವಳು ಕಲ್ಪಿಸಿಕೊಂಡದ್ದಕ್ಕಿಂತ ವಿಭಿನ್ನವಾಗಿತ್ತು ಅವಳ ತಾಯಿಯ ವರ್ತನೆ. ಬಿ ಸೀಟೆಡ್. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್ ಮಿಸ್ಟರ್ ಸಿಂಗ್. ನನಗೆ 10 ನಿಮಿಷ ಟೈಮ್ ಕೊಡಿ. ಈ ಹುಡುಗ ತುಂಬ ಹಸ್ದಿದ್ದಾನೆ, ತುಂಬ ದಣದಿದ್ದಾನೆ. ಇವನಿಗೊಂದೇ ಒಂದು ತುತ್ತು ತಿನ್ನಿಸಿ ಬಂದು ಆಮೇಲೆ ಮಾತಾಡ್ತೀನಿ. ನನಗೆ ಯಾರ ಮೇಲೂ ಕಂಪ್ಲೇಂಟ್ ಅನ್ನೋದಿಲ್ಲ. ಏನಾದರೂ ಇದ್ರೆ ಅದು ನನ್ನ ಬಗ್ಗೆ ನನಗೆ ಮಾತ್ರ ಇದೆ. ಈ ಮನೆಯೊಳಕ್ಕೆ ಇನ್ಯಾವತ್ತಿಗೂ ಪೊಲೀಸರು ಬರೋದು ಬೇಡ. ನನಗೇನೇನು ಹೇಳೋಕ್ಕಿದೆಯೋ ಎಲ್ಲವನ್ನೂ ಇವತ್ತು ಹೇಳ್ಬಿಡ್ತೀನಿ. ಇವತ್ತಿನ ಈ ಕ್ಷಣದ ತನಕ ಇದು ನನ್ನ ಮನೆ. ನಾನು ಎಲ್ಲವನ್ನು ಹೇಳಿ ಮುಗಿಸಿದ ಮರುಕ್ಷಣ ನೀನಿನ್ನು ಇಲ್ಲಿಂದ ಹೊರಡಬಹುದು ಅಂತ ನನ್ನ ಮಗಳು ನನಗೆ ಅಪ್ಪಣೆ ಕೊಟ್ರೆ ಇದು ಅವಳ ಮನೆ. ಈ ಮನೆಯಿಂದ ನಾನು ನನ್ನ ಜೊತೆಗೆ ತಗೊಂಡು ಹೋಗೋದು ಅಂತ ಏನಾದರೂ ಇದ್ರೆ ಅದು ಒಂದೇ ಒಂದು. ಅದರ ಹೆಸರು ಶಿಶಿರ್ ಚಂದ್ರ. ಪ್ಲೀಸ್ ಬಿ ಸೀಟೆಡ್. ನಾನು ಬರ್ತೀನಿ ಅಂದವಳೆ ಮೃಣಾಲಿನಿ ಶಿಶಿರ್ ಚಂದ್ರನ ಕೈ ಹಿಡಿದುಕೊಂಡು ಒಳಮನೆಯತ್ತ ನಡೆದಳು. ಒಂದು ವಿಲಕ್ಷಣ ಕಕ್ಕುಲತಿಯಿಂದ ಸೈಕಲ್ ಸುರೇಶನು ಅವರಿಬ್ಬರ ಹಿಂದೆಯೇ ನಡೆದ. ಅವನಿಗೆ ಅತ್ಯಂತ ತುರ್ತಾಗಿ ಏನನ್ನೋ ಹೇಳಬೇಕಿತ್ತು, ಶಿಶಿರನಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ. ಆದರೆ ಅದಕ್ಕೆ ಅವಕಾಶವೇ ದೊರೆಯದಾಗಿತ್ತು. ಅಡುಗೆ ಮನೆಯ ನಟ್ಟ ನಡುವೆ ಶಿಶಿರ್ ಹಾಗೂ ಸುರೇಶ ಇಬ್ಬರಿಗೂ ಮಣೆ ಹಾಕಿ ಕೂರಿಸಿ ರೆಫ್ರಿಜರೇಟರ್ನಲ್ಲಿದ್ದ ಮೊಸರು ತೆಗೆದು ಅನ್ನಕ್ಕೆ ಕಲಸತೊಡಗಿದ ಮೃಣಾಲಿನಿ ಶಿಶಿರ್ನ ಕಣ್ಣುಗಳಿಗೆ ಎಷ್ಟೊಂದು ಅಮ್ಮ ಎಂಬಂತೆ ಕಂಡಳು. ವೆಲ್, ನಿಮ್ಮ ತಾಯಿ ತುಂಬಾ ಎಮೋಷನಲ್ ಆಗಿರೋ ಹಾಗಿದೆ. ಆಕೆ ಏನೇ ಮಾತಾಡಿದ್ರು ಅದು ನಿಮ್ಮ ನಡುವಿನ ಮನೆಯ ವಿಷಯವಾಗಿರುತ್ತೆ. ಹೊರಗಿನವನು ನಾನು, ಯಾಕದನ್ನೆಲ್ಲ ಕೇಳಿಸ್ಕೋಬೇಕು? ನಿಮ್ಮ ತಾಯಿಗೆ ನೀವು ಅಂದ್ಕೊಂಡಂತಹದ್ದು ಏನೂ ಆಗಿಲ್ಲ. ಶಿ ಈಸ್ ಸೇಫ್. ಆಕೆಗೆ ಯಾರ ಮೇಲೂ ಕಂಪ್ಲೇಂಟ್ ಕೂಡ ಇಲ್ಲ ಅಂತಾರೆ. ಹಾಗಿರುವಾಗ ನಾನು ಯಾಕೆ ಇಲ್ಲಿರಲಿ? ಲೆಟ್ ಮಿ ಗೋ. ಮತ್ತೇನಾದರೂ ತೊಂದರೆ ಆದರೆ ಜಸ್ಟ್ ಕಾಲ್ ಮೀ. ತಕ್ಷಣ ಬರ್ತೀನಿ, ಆಯ್ತಾ ಅನ್ನುತ್ತಾ ಮೇಲೆದ್ದರು ಪೊಲೀಸ್ ಅಧಿಕಾರಿ ಸಿಂಗ್. ನೋ ವೇ. ನೀವು ಯಾವ ಕಾರಣಕ್ಕೂ ಹೋಗ್ಕೊಡ್ದು. ಅಟ್ಲೀಸ್ಟ್
ಈ ಗಿರಿಬಾಬು ಅನ್ನೋ ಕ್ರಿಮಿನ ಮನೆಯಿಂದ ಹೊರಕ್ಕೆ ಹಾಕದ ಹೊರತು. ಪ್ಲೀಸ್ ಸ್ಟೇ ಬ್ಯಾಕ್. ಒಂದೇ ಪಟ್ಟು ಹಿಡಿದವಳು ಶರ್ಮಿಳಾ. ಅವಳಲ್ಲಿ ಒಂದು ವಿಲಕ್ಷಣ ಮೊಂಡುತನ ಮೊಳಕೆ ಒಡೆದಿತ್ತು. ಒಮ್ಮೆ ಮೃಣಾಲಿನಿ ಒಳಮನೆಯಿಂದ ಹೊರಬಂದು ಮಾತನಾಡತೊಡಗಿದಳು ಅಂದರೆ ತುಂಬಾ ಮಾತನಾಡುತ್ತಾಳೆ ಎಂಬುದು ಅವಳಿಗೆ ಗೊತ್ತಿತ್ತು. ಆ ಮಾತುಗಳ ಮಧ್ಯೆ ಜಗನ್ನ ಹತ್ಯೆಯ ಕುರಿತಾದ ವಿವರಗಳು ಹೊರಬರುತ್ತವ? ತನ್ನ ಪ್ರೀತಿಯ ಜಗನ್ನ ಭಯಾನಕ ಅಂತ್ಯದ ಕುರಿತಾದ ವಿವರಗಳು? ಅಸಲು ಯಾವತ್ತಿಗಾದರೂ ಅದೊಂದು ರಹಸ್ಯ ಹೊರಬೀಳಲಿದೆಯಾ? ಹಾಗೊಮ್ಮೆ ಹೊರಬಿದ್ದಿದ್ದೇ ಆದರೆ ಎದುರಿಗೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಇರಲಿ. ಅದು ಶರ್ಮಿಳೆಯ ನಿರ್ಧಾರ. ಬೇಡವೆನ್ನಲು ಶ್ರಾವಣಿಗೂ ಬಾಯಿ ಬರಲಿಲ್ಲ. ಕೈ ಕೊಡವಿಕೊಂಡು ಎದ್ದು ಹೋಗುವ ಮನಸ್ಸು ಪೊಲೀಸ್ ಅಧಿಕಾರಿ ಸಿಂಗ್ಗೂ ಆಗಲಿಲ್ಲ. ಒಳಮನೆಯಲ್ಲಿ ಉಂಡದ್ದು ಮುಗಿದು ಕೈ ತೊಳೆಯುವ ಸದ್ದು ಕೇಳಿಸತೊಡಗಿತ್ತು. ವೆಲ್, ಯಾರ್ದೋ ಮನೆ ಹೆಂಗಸು ಹೇಳುವ ಹುಚ್ಚು ಕತೆ ಕೇಳಿಸ್ಕೊಳ್ಳೋಕೆ ಯಾವ ಗಂಡಸಿಗೆ ತಾನೇ ಆಸಕ್ತಿ ಇರುತ್ತೆ? ಮಿಸ್ಟರ್ ಸಿಂಗ್ ಹೊರಡೋದಾದ್ರೆ ಹೊರಡ್ಲಿ. ಅಟ್ಲೀಸ್ಟ್ ನಿಮ್ಮಮ್ಮನ ಗೋಳು ಕೇಳಿಸ್ಕೊಳ್ಳೋಕೆ ನನಗಂತೂ ಉತ್ಸಾಹ ಇಲ್ಲ. ನಾನು ಹೊರಡ್ತಾ ಇದ್ದೀನಿ. ಈ ಬಂಗ್ಲೆ ಒಳಕ್ಕೆ ಇನ್ಯಾವತ್ತೂ ಕಾಲಿಡೋದಿಲ್ಲ. ಸಾಕು, ಇಡೀ ಜೀವಮಾನವನ್ನ ಇಲ್ಲೇ ಕಳೆದ್ಬಿಟ್ಟೆ ಅನ್ನುತ್ತಾ ಗಿರಿಬಾಬು ಮೇಲೆದ್ದ. ಇಡೀ ಜೀವಮಾನವನ್ನಷ್ಟೇ ಅಲ್ಲ ಗಿರಿ, ಒಂದು ಜೀವವನ್ನೇ ಕಳೆದುಬಿಟ್ಟೆ ಅಂತ ಹೇಳು. ಇವತ್ತು ಯಾವುದು ಮುಚ್ಚಿಡೋದು ಬೇಡ ಅನ್ನುತ್ತಲೇ ಒಳಮನೆಯಿಂದ ಈಚೆಗೆ ಬಂದಳು ಮೃಣಾಲಿನಿ. ಆಗ ಕಾಣಿಸಿತು ಗಿರಿಯ ಮುಖದಲ್ಲಿ ಗಾಬರಿ. ಮಾತಾಡೋಕೆ ಏನಿದೆ ಮೃಣ? ಎಲ್ಲ ಮುಗ್ದೋಗಿರೋ ಕತೆಗಳೇ. ಮಕ್ಕಳೆದುರಿಗೆ, ಹೊರಗಿನವರೆದುರಿಗೆ ಅದನ್ನೆಲ್ಲ ಹೇಳ್ಕೊಂಡು ಚೀಪ್ ಹಾಕೋದು ಯಾಕೆ? ನೀನ್ ಸುಮ್ನಿರು, ನಿಂಗವೆಲ್ಲ ಗೊತ್ತಾಗಲ್ಲ ಅಂದ ಗಿರಿಬಾಬು. ನಂಗವೆಲ್ಲ ಗೊತ್ತಾಗದೆ ಇರುತ್ತಿದ್ದ ಕಾಲದಲ್ಲಿ ನನ್ನ ಬದುಕಿನಲ್ಲಿ ಕಾಲಿಟ್ಟವನೇ ಇವನು. ನಿಜಕ್ಕೂ ತುಂಬಾ ಒಳ್ಳೆಯ ಸ್ನೇಹಿತನಾಗಿದ್ದ. ಮದುವೆಗೆ ಮುಂಚೆ ಒಂದೇ ಒಂದ್ಸಲಕ್ಕೂ ನನ್ನೊಂದಿಗೆ ಕೆಟ್ಟದಾಗಿ ನಡ್ಕೊಂಡವನಲ್ಲ. ಹಿ ವಾಸ್ ಎ ಜೆಂಟಲ್ಮನ್. ಅವನ ಕಣ್ಣು ಕುಕ್ಕೋ ಹಾಗೆ ಈ ಹುಡುಗಿ ಶರ್ಮಿಳಾ ಕಾಣಿಸೋ ತನಕ ಗಿರಿಬಾಬು ಚೆನ್ನಾಗೇ ಇದ್ದ. ನನ್ನ ಗಂಡ ಜಗನ್ಮೋಹನ್ ರಾವ್ನ ನೆರಳು ಕಂಡ್ರೆ ನನಗೆ ಆಗದು ಅಂತಿದ್ದ ಕಾಲದಲ್ಲಿ ನನ್ನ ಬದುಕಿನ ಒಳಕ್ಕೆ ಎರಡನೇ ಬಾರಿಗೆ ಕಾಲಿಟ್ಟವನು ಗಿರಿಬಾಬು. ಎಷ್ಟು ತೀವ್ರವಾಗಿ ನಾನು ಜಗನನ್ನ ದ್ವೇಷಿಸ್ತಾ ಇದ್ನೋ ಅಷ್ಟು ಗಾಢವಾಗಿ ಗಿರಿ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದ. ಆದರೆ ನಾನು ಮನಃಪೂರ್ತಿಯಾಗಿ ಪ್ರೀತಿಸಿದ್ದು ಶ್ರಾವಣಿಯ ತಂದೆಯನ್ನ. ಆತನ ಹೆಸರು ಚಂದ್ರಮರಾಜು. ಅಂದವಳೆ ಉಸಿರು ತಿರುಗಿಸಿಕೊಳ್ಳಲು ಎಂಬಂತೆ ಒಂದು ಗುಕ್ಕು ಮಾತು ನಿಲ್ಲಿಸಿದಳು. ಶ್ರಾವಣಿಯ ಕಣ್ಣು ಕಿರಿದಾದವು. ಚಂದ್ರಮರಾಜುವನ್ನ ನಾನು ಮನ್ಸಾರೆ ಪ್ರೀತಿಸಿದ್ದು ಹೌದು. ಅವನನ್ನ ಜಗನ್ ಕೊಲ್ಲಿಸಿದ್ದು ಶ್ರಾವಣಿ ಹುಟ್ಟಿದ ದಿನವೇ. ಆ ದಿನದಿಂದಲೇ ನಾನು ಜಗನ್ನನ್ನ ದ್ವೇಷ ಮಾಡೋಕ್ ಶುರು ಮಾಡಿದೆ. ಆದರೆ ಜಗನ್ ಅಂಥ ಮನುಷ್ಯ ಸಹಜ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿತ್ವದವನು ಅಲ್ವೇ ಅಲ್ಲ. ಸಾಯಂಕಾಲ ಆದ ಕೂಡಲೇ ಈ ಶರ್ಮಿಳಾ ಮನೆಗೆ ಹೋಗಿ ಅಲ್ಲೇ ಇದ್ಬಿಡ್ತಾ ಇದ್ದ. ಮನೆಯಲ್ಲಿ ನಾನು, ಶ್ರಾವಣಿ ಮತ್ತು ನನ್ನ ದುಃಖ. ಅಂಥ ದುಃಖದ ದಿನಗಳಲ್ಲಿ ಗೆಳೆಯನಾಗಿ ಈ ಬಂಗ್ಲೆಗೆ ಬಂದವನು ಗಿರಿಬಾಬು. ನನ್ನ ಗಂಡ ಇವನನ್ನ ಕೊಲ್ಲಿಸಿ ಬಿಡ್ತಾನೇನೋ ಅಂತ ಹೆದರಿಕೆ ಆಗ್ತಾ ಇತ್ತು. ಆದರೆ ಯಾತಕ್ಕೂ ಕೆಲಸಕ್ಕೆ ಬಾರದ, ಏನೂ ದುಡಿಯದ, ಹೀಗೆ ಪರಾವಲಂಬಿಯಾಗಿಯೇ ಜೀವಿಸೋಕೆ ತಯಾರಾಗಿರೋ ಈ ಗಿರಿಬಾಬು ಅನ್ನೋ ಮನುಷ್ಯನ ಬಗ್ಗೆ ನನ್ನ ಗಂಡನಿಗೆ ತಿರಸ್ಕಾರದ ಹೊರತು ಮತ್ತೇನೂ ಹುಟ್ಟಲಿಲ್ಲ. ಈರ್ಷಿಯೇ ಹುಟ್ಟೋ ಹಾಗೆ ಇವನು ಯಾವತ್ತೂ ಇರಲಿಲ್ಲ. ಆದರೆ ಒಳ್ಳೆಯ ಮಿತ್ರನಾಗಿದ್ದ. ಶ್ರಾವಣಿಗೆ ಒಂದರ್ಥದಲ್ಲಿ ತಂದೆಯಾಗಿದ್ದ. ಅವಳು ಗಿರಿ ಅಂಕಲ್ನ ತುಂಬಾ ಹಚ್ಕೊಂಡಿದ್ಲು. ಈ ಬದುಕು ಹೀಗೆ ಸಾಗಿ ಹೋಗಬಹುದೇನೋ ಅನಿಸಿತ್ತು ಗಿರಿಯ ಕಣ್ಣಿಗೆ ಶರ್ಮಿಳಾ ಕಾಣಿಸೋ ತನಕ. ಕಾಣಿಸಿದ್ಮೇಲೆ ಗಿರಿಬಾಬು ಮನುಷ್ಯನಾಗಿ ಉಳಿಲೇ ಇಲ್ಲ. ಅವಳು ಒಂದೇ ಒಂದ್ಸಲ ಆಡಿದ ತಿರಸ್ಕಾರದ ಮಾತನ್ನ ಇವಳ ಕೈಲಿ ಸಹಿಸ್ಕೊಳ್ಳೋಕ್ ಆಗಲೇ ಇಲ್ಲ. ಅವಳು ಹಾಗೆ ಮಾತಾಡೋದೇನಿದ್ರು ಜಗನ್ ಬದುಕಿರೋ ತನಕ ಮಾತ್ರ ಅಲ್ವೇ? ಜಗನ್ ಇನ್ನು ಬದುಕಿರೋ ಕೂಡುದು ಅಂತ ನಿರ್ಧಾರ ಮಾಡ್ಬಿಟ್ಟ. ಆಂಧ್ರಕ್ಕೆ ಹೋಗಿ ಚಂಗಳ ರಾಯುಡುವನ್ನ ಕಂಡು ಬಂದ. ಅವನ ತಮ್ಮ ಚಂದ್ರಮರಾಜು ರಾಯುಡುವನ್ನ ಕೊಲ್ಲಿಸಿದ್ದು ಜಗನ್ಮೋಹನ್ ರಾವ್ ಅನ್ನೋದನ್ನ ಗೊತ್ತು ಮಾಡಿಕೊಂಡ. ಆ ವಿಷಯ ಹೇಳಿ ಹೇಳಿಯೇ ಚಂದ್ರಮರಾಜು ರಾಯುಡುವಿನ ಅಣ್ಣನನ್ನ ಒಪ್ಪಿಸಿ ಬೆಂಗಳೂರಿಗೆ ಕರೆತಂದ. ಜಗನ್ಗೆ ಗೊತ್ತೇ ಆಗದಂತೆ ಅವನನ್ನ ಈ ಭವಂತಿಯಲ್ಲೇ ಇರಿಸ್ದ. ಅದೊಂದಿನ
ಬೇಕಂತಲೇ ಜಗನ್ ತಡವಾಗಿ ಆಫೀಸಿಗೆ ಹೊರಡುವಂತೆ ಇವನೇ ಮಾಡ್ದ. ಹೊರಟಾಗ ಒಮ್ಮೆ ಒಂದು ನೆಪ ಹೇಳಿ ಕಾಲ ತಳ್ಳತೊಡಗಿದ. ಮನೆಯ ಕೆಲಸದ ಆಳ್ಗಳೆಲ್ಲ ಕೆಲಸ ಮುಗಿಸಿ ಹೊರಟು ಹೋಗೋ ತನಕ ಸುಮ್ಮನಿದ್ದವನು ಇದ್ದಕ್ಕಿದ್ದಂತೆ ಚಂಗಳರಾಯುಡುವನ್ನ ಜಗನ್ಮೋಹನ್ ರಾವ್ನ ಮುಂದೆ ತಂದು ನಿಲ್ಲಿಸ್ಬಿಟ್ಟ. ಅಸಲು ಮಾತಿಗೆ ಅವಕಾಶವೇ ಇರಲಿಲ್ಲ. ನನ್ನ ಗಂಡ ಬೇಡ ಬೇಡ ಅಂತ ಕೂಗ್ತಾ ಇದ್ದಂತೆಯೇ ಚಂಗಳರಾಯುಡು ಒಂದಾದ ಮೇಲೊಂದರಂತೆ ಆತನ ಎದೆಯೊಳಕ್ಕೆ ಬುಲೆಟ್ಗಳನ್ನ ನುಗ್ಗಿಸೇ ಬಿಟ್ಟ. ನಾನು ಎದುರಿಗೆ ಇದ್ದೆ. ಆದರೆ ಜಗನ್ನನ್ನ ಕೊಂದವನು ನನ್ನ ನಿಜವಾದ ಆತ್ಮೀಯ ಚಂದ್ರಮರಾಜುವಿನ ಅಣ್ಣ. ನಿಮ್ಮ ಮನೆಗೆ ಬಂದ ನನ್ನ ತಮ್ಮನಂತೂ ಉಳಿಯಲಾಗದೆ ಸರ್ವನಾಶವಾಗಿ ಹೋದ. ಈಗ ನನ್ನನ್ನು ಪೊಲೀಸರಿಗೆ ಹಿಡಿದುಕೊಟ್ಬಿಡಿ ತಾಯಿ, ಅಲ್ಲಿಗೆ ನಮ್ಮ ವಂಶವೇ ಮುಗಿದು ಹೋದಾಗತ್ತೆ ಅಂತ ಅಂದ ಚಂಗಳರಾಯುಡು. ನಾನು ಆತನ ಕೈಯಿಂದ ರಿವಾಲ್ವರ್ ಇಸ್ಕೊಂಡೆ. ಜಗನ್ ಕೊಲೆಯನ್ನ ನಾನೇ ಮಾಡಿರೋದಾಗಿ ಒಪ್ಕೊಳ್ತೀನಿ ಅಂದ. ತಕ್ಷಣ ಅದಕ್ಕೂ ಅವಕಾಶ ಕೊಡಲಿಲ್ಲ ಗಿರಿಬಾಬು. ಶವದ ಎದುರಲ್ಲಿ ಕೈಯಲ್ಲಿ ರಿವಾಲ್ವರ್ ಹಿಡಿದು ನಿಂತಿದ್ದ ನನ್ನನ್ನ ಗಂಟೆಗಟ್ಲೆ ಹಾಗೇ ನಿಲ್ಲಿಸ್ದ. ನನ್ನ ಮಗಳು ಶ್ರಾವಣಿ ಏರ್ಪೋರ್ಟ್ನಿಂದ ಹಿಂತಿರುಗಿ ಬರೋ ತನಕ. ನಿನ್ನ ತಾಯಿ ಎಂಥ ಅನಾಹುತ ಮಾಡಿದ್ದಾಳೆ ನೋಡು, ಅವಳನ್ನ ರಕ್ಷಿಸ್ತಾ ಇರೋದೇ ನಾನು ಎಂಬುದನ್ನ ಅವಳಿಗೆ ಮನವರಿಕೆ ಮಾಡಿಸೋ ಮೂಲಕ ಅವಳ ಮೇಲೆ ಒಂದು ಹಿಡಿತ ಸಾಧಿಸ್ಬಿಟ್ಟ. ಹೇಗೋ ಆ ಹೊತ್ತಿಗೆ ನಾನು ಗಿರಿಬಾಬುವಿನ ಹಿಡಿತಕ್ಕೆ ಸಂಪೂರ್ಣವಾಗಿ ಒಳಗಾಗ್ಬಿಟ್ಟಿದ್ದೆ. ನಮ್ಮಿಬ್ಬರ ಜೊತೆಯಲ್ಲೇ ಅವನು ಶಿಶಿರ್ನನ್ನ ಈ ಕೊಲೆಯ ಉಸುಬಿನ ಒಳಕ್ಕೆ ಇಳಿಸ್ಬಿಟ್ಟಿದ್ದ. ನಿಜಕ್ಕೂ ಏನೂ ಗೊತ್ತಿಲ್ಲದೆ ನೇರವಾಗಿ ಒರಿಸ್ಸಾದಿಂದ ಬಂದು ಕೊಲೆಯನ್ನ ತಾನು ಮಾಡಿದ್ದೆ ಎಂದು ಒಪ್ಪಿಕೊಂಡು ಜೈಲಿಗೆ ಹೋದವನು ಶಿಶಿರ್ ಚಂದ್ರ. ಜಗನ್ಮೋಹನ್ ರಾವ್ನ ಒಂದು ಹತ್ಯೆ ನಮ್ಮೆಲ್ಲರನ್ನೂ ಈ ತನಕ ಹಿಡಿತಕ್ಕೆ ಸಿಕ್ಕು ಹಾಕಿಸ್ಬಿಡ್ತು ನೋಡಿ. ಈಗ ಅಂಥದ್ದೇ ಒಂದು ಹಿಡಿತ ಮತ್ತೆ ಬೇಕಾಗಿತ್ತು. ಅದಕ್ಕಾಗಿ ಇನ್ನೊಂದೇ ಒಂದು ಕೊಲೆ ಮಾಡಬೇಕಾಗಿತ್ತು. ಅದಕ್ಕೆ ಅಂತಲೇ ಗಿರಿಬಾಬು ನನ್ನನ್ನು ಮನೆಯಲ್ಲೇ ಕದಲದಂತೆ ಮಾಡಿಬಿಟ್ಟ. ನಾನು ಮನೆಯಲ್ಲಿ ಇಲ್ಲ ಅಂತಲೂ ಎಲ್ಲೂ ಕಾಣುತ್ತಿಲ್ಲವೆಂದು ಸುದ್ದಿ ಹರಡ್ದ. ಆ ಹೊತ್ತಿಗೆ ಶ್ರಾವಣಿಗೆ ಗಿರಿಯ ವರ್ತನೆಗಳ ಬಗ್ಗೆ ಖಚಿತವಾದ ಅನುಮಾನ ಮೂಡಿತ್ತು. ಆದರೂ ಅಮ್ಮ ಕಾಣೆಯಾಗಿದ್ದಾಳೆ ಅಂದ್ರೆ ಮಗಳು ಬಂಗಲೆಗೆ ಬರಲಾರಳೆ ಹುಡುಕಿಕೊಂಡು. ಅಕಸ್ಮಾತ್ ಅವಳೊಬ್ಳೇ ಬಂದಿದ್ದಿದ್ರೆ ಅವಳು ಬಂಗ್ಲೆಯೊಳಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಇಲ್ಲಿ ಇನ್ನೊಂದು ಕೊಲೆ ಆಗ್ತಿತ್ತು. ಅದು ಶ್ರಾವಣಿಯದಲ್ಲ, ನನ್ನದು. ಕೊಲೆ ಮಾಡಿದ್ದು ಶ್ರಾವಣಿ ಅಂತ ಸಾಬೀತುಪಡಿಸೋದು ಗಿರಿಬಾಬುವಿಗೆ ಕಷ್ಟವಾ? ಶ್ರಾವಣಿ ಜೈಲ್ಗೆ ಹೋದ್ಮೇಲೆ, ನಾನು ಮಣ್ಣಲ್ಲಿ ಕರಗಿ ಹೋದ್ಮೇಲೆ 700 ಕೋಟಿ ರೂಪಾಯಿಗಳ ಆಸ್ತಿ ಇನ್ಯಾರ ಕೈಗೆ ಹತ್ತಿತ್ತು? ಗಿರಿಬಾಬು ಬಯಸಿದ್ದು ಅದನ್ನೇ. ಆದರೆ ಅವನಿಗೆ ಗೊತ್ತಾಗದಂತೆ ಶಿಶಿರ್ ಚಂದ್ರ ಭವಂತಿಯ ಒಳಕ್ಕೆ ಬಂದುಬಿಟ್ಟಿದ್ದ. ಅಂದು ಮಾತಿಗೆ ತಡೆ ಹಾಕಿದಳು ಮೃಣಾಲಿನಿ. ಶಿ ಇಸ್ ಡೇಸ್ಡ್. ತನ್ನೊಳಗೆ ತಾನೇ ಹೇಳಿಕೊಂಡ ಶಿಶಿರ್ ಚಂದ್ರ ಶ್ರಾವಣಿಗೆ ಇದು ಅಷ್ಟೆಲ್ಲ ಆಘಾತಗಳನ್ನ ಒಂದೇ ಸಲಕ್ಕೆ ಸಹಿಸಿಕೊಳ್ಳಬೇಕಾದ ಅನಿವಾರ್ಯ ಗಳಿಗೆ. ಅವಳ ನರಳಿಕೆ ಎಂಥದ್ದಿರಬಹುದು ಎಂಬುದನ್ನ ತಾನು ಕಲ್ಪಿಸಿಕೊಳ್ಳಬಲ್ಲ. ಅಪ್ಪನ ಕೊಲೆಯಾದದ್ದು ಗೊತ್ತಿತ್ತು. ಅದನ್ನು ಮಾಡಿದ್ಯಾರು ಎಂಬುದು ಈಗ ಗೊತ್ತಾಗುತ್ತಿದೆ. ಅದು ಗೊತ್ತಿದ್ದು ಅಮ್ಮ ಇಷ್ಟು ದಿನ ಸುಮ್ಮನಿದ್ದಳು. ಅದು ದ್ರೋಹನ? ಅಥವಾ ಅಪ್ಪನನ್ನ ಹಾಗೆ ಎದುರಿಗೆ ನಿಂತು ಕೊಲೆ ಮಾಡಿಸಿದ ಪಾಪಿ ಗಿರಿಬಾಬುವಿನೊಂದಿಗೆ ಆನಂತರವೂ ಅಮ್ಮ ಬಾಂಧವ್ಯ ಉಳಿಸಿಕೊಂಡಳಲ್ಲ? ದ್ರೋಹವೆಂದರೆ ಅದೇನಾ? ನಾಟ್ ಶೋರ್. ಒಂದು ಸಲ ಶ್ರಾವಣಿ ತನ್ನ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಆಕೆ ಮಾಡಿದುದರಲ್ಲಿ ಅರ್ಧ ನಿಸ್ಸಹಾಯಕತೆ ಇತ್ತು, ಇನ್ನರ್ಧ ಸ್ತ್ರೀ ಸಹಜ ಸೇಡಿತ್ತು ಎಂಬುದು ಶ್ರಾವಣಿಗೆ ಅರ್ಥವಾಗುತ್ತೆ. ಆದರೆ ಶ್ರಾವಣಿಗೆ ಹಾಗೆ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋದು ಯಾವತ್ತಿಗಾದರೂ ಸಾಧ್ಯವಾದೀತ? ಅವಳು ತನ್ನ ನಿಜವಾದ ತಂದೆಯನ್ನ ನೋಡ್ದವಳೇ ಅಲ್ಲ. ಅಪ್ಪ ಅಂದ್ರೆ ಕಣ್ಣೆದುರಿಗೆ ಬರೋದು ಪವರ್ ಟವರ್ಸ್ನ ಯಶಸ್ವಿ ಒಡೆಯ ಜಗನ್ಮೋಹನ್ ರಾವ್. ಆದರೆ ಚಂದ್ರಮರಾಜು ರಾಯುಡು ಎಂಬುದು ಶ್ರಾವಣಿಯ ತಾಯಿ ಮೃಣಾಲಿನಿಯ ಪಾಲಿಗೆ ಅಸ್ಪಷ್ಟ ಚಿತ್ರವಲ್ಲ. ಅವನು ಯಾವತ್ತಿಗೂ ಮರೆಯಲಾಗದ ಆತ್ಮಬಂಧು. ಮೊಟ್ಟಮೊದಲ ಬಾರಿಗೆ ತನ್ನ ಎದುರು ಗಂಡಸಾಗಿ ಪ್ರಕಟಗೊಂಡ ಆಕೃತಿ. ಜಗತ್ತಿನ ಎಲ್ಲ ಪ್ರೀತಿಯನ್ನೂ ತನಗೆ ಧಾರೆ ಎರೆದ ದಿವ್ಯ ಪ್ರೇಮಿ. ಒಡಲಲ್ಲಿ ಜೀವ ತುಂಬಿದ ಪ್ರಥಮ ಪುರುಷ. ಹೆರಿಗೆ ನೋವಿನಿಂದ ನರಳುತ್ತಿದ್ದವಳನ್ನ ಆಸ್ಪತ್ರೆಯ ಬಾಗಿಲ ತನಕ ತಬ್ಬಿಕೊಂಡೇ ಕರೆದೊಯ್ದ ಸ್ನೇಹಿತ. ವಾಪಸ್ಸು ಬರೋ ಹೊತ್ತಿಗೆ ಅವನು ಈ ಪ್ರಪಂಚದಲ್ಲೇ ಇರಲಿಲ್ಲ. ಅದು
ಯಾವ ಹೆಂಗಸಿಗೂ ಆಗಬಾರದ ಅಪಘಾತ. ಮಡಿಲಲ್ಲಿ ಆಗಷ್ಟೇ ಹುಟ್ಟಿದ ಮಗುವಿದೆ. ಅದಕ್ಕೆ ಜೀವ ಕೊಟ್ಟ ಗಂಡಸು ಬಂಗಲೆಯೊಂದರ ಬುನಾದಿಯಲ್ಲಿ ಕದಲಲಾಗದಂತೆ ಮಣ್ಣು ಹೊದ್ದು ಮಲಗಿದ್ದಾನೆ. ಹಾಗಂತ ಗೊತ್ತಾದ ಮೇಲೂ ಮೃಣಾಲಿನಿ ತನ್ನ ಗಂಡ ಜಗನ್ಮೋಹನ್ ರಾವ್ನೊಂದಿಗೆ ಕದನಕ್ಕೆ ಇಳಿಯಲಿಲ್ಲ, ಬಿಟ್ಟು ಹೋಗಲಿಲ್ಲ. ಹೆಂಗಸರಿಗೆ ತಮ್ಮದೇ ಆದ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳಲು ಬರುತ್ತದೆಯಂತೆ. ಮೃಣಾಲಿನಿ ತನ್ನೂರಿನಿಂದ ಗಿರಿಬಾಬುವನ್ನ ತಂದಿಟ್ಟುಕೊಂಡಳು. ಅವನೊಂದಿಗೆ ಸಂಬಂಧ ಇಟ್ಕೊಂಡ್ಲ. ಆಕೆಯ ಅಂತರಾತ್ಮಕ್ಕೆ ಗೊತ್ತು. ಆದರೆ ಜಗನ್ಗೆ ಕೇಡು ಬಗೆಯಲಿಲ್ಲ. ಸಂಜೆಗಳಲ್ಲಿ ಶರ್ಮಿಳೆಯ ಮನೆ ತಲುಪಿಕೊಳ್ಳುತ್ತಿದ್ದ ಆತನನ್ನ ಒಂದು ದಿನಕ್ಕೂ ಎಲ್ಲಿದ್ದ ಇಷ್ಟೊತ್ತು ಅಂತ ಕೇಳಲಿಲ್ಲ. ಬಹುಶಃ ಆ ಹೊತ್ತಿಗೆ ಮೃಣಾಲಿನಿಯಲ್ಲಿ ಸೇಡಿನ ಕಾಂಕ್ಷೆಯು ಸತ್ತು ಹೋಗಿತ್ತು. ಶ್ರಾವಣಿ ಬೆಳೆಯತೊಡಗಿದ್ದಳು. ಗಿರಿಬಾಬು ಅವಳನ್ನ ತುಂಬ ಪ್ರೀತಿಸುತ್ತಿದ್ದ. ಜಗನ್ನ ಕ್ರೌರ್ಯ ಮುಗಿದಂತಾಗಿತ್ತು. ಹಾಡು ಮುಗಿದ ನಂತರ ಶಾಂತವಾಗುವ ರುದ್ರ ವೀಣೆಯಂತೆ ಸುಮ್ಮನಾಗಿ ಬಿಟ್ಟಿದ್ದಳು ಮೃಣಾಲಿನಿ. ಅಷ್ಟೆಲ್ಲ ಆಗಿ ಹೋಗಿ ಎಷ್ಟೋ ವರ್ಷಗಳ ನಂತರ ನಡೆಯಿತು ಜಗನ್ಮೋಹನ್ ರಾವ್ನ ಕೊಲೆ. ಹಿಂದೆ ಚಂದ್ರಮರಾಜು ರಾಯುಡುವಿನ ಕೊಲೆಯಾದಾಗ ಎಷ್ಟು ನಿಸ್ಸಹಾಯಕಳಾಗಿದ್ದಳೋ, ಈಗ ಜಗನ್ಮೋಹನ್ ರಾವ್ನ ಕೊಲೆಯಾದಾಗಲೂ ಮೃಣಾಲಿನಿ ಅಷ್ಟೇ ನಿಸ್ಸಹಾಯಕಿ. ಏಕೆಂದರೆ ಗಂಡನನ್ನ ಕೊಂದವನು ಚಂದ್ರಮರಾಜುವಿನ ಖಾಸ ಅಣ್ಣ. ಕೊಲ್ಲಿಸಿದವನು ತನ್ನ ಮಗಳನ್ನ ಕಣ್ಣ ಗೊಂಬೆಯಂತೆ ನೋಡಿಕೊಳ್ಳುತ್ತಿರುವ ಗಿರಿಬಾಬು. ಯಾರನ್ನ ಕಳಿಸಿಯಾಳು ಜೈಲಿಗೆ? ಯಾರ ಪರವಾಗಿ ನಿಂತು ಸಾಕ್ಷಿ ಹೇಳಿಯಾಳು? ಯಾರ ಕೊಲೆಗೆ ಯಾರು ಶಿಕ್ಷೆ ಅನುಭವಿಸಬೇಕಿತ್ತು? ಇಷ್ಟಕ್ಕೂ ಮೃಣಾಲಿನಿಯಂತಹ ಹೆಣ್ಣು ಮಕ್ಕಳಿಗೆ ಅಂತಹ ನಿರ್ಧಾರಗಳಿಗೆ ಬರಲು ಬೇಕಾಗುವಂತಹ ಸ್ವಂತ ವ್ಯಕ್ತಿತ್ವ ಎಲ್ಲಿರುತ್ತೆ? ಅಂತಹ ಸ್ವಂತ ವ್ಯಕ್ತಿತ್ವ ತನ್ನ ತಾಯಿ ಪ್ರಶಾಂತಿನಿ ಅಂತವ್ರಿಗೆ ಇರುತ್ತದ? ಕುಳಿತಲ್ಲೇ ಯೋಚಿಸಿದ ಶಿಶಿರ್ ಚಂದ್ರ. ಖಂಡಿತ ಇರುತ್ತದೆ ಅನಿಸಿತು. ಯಾಕಂದ್ರೆ ಪ್ರಶಾಂತಿನಿ ಅಂಥವರು ಎಂಥ ಬಿರುಗಾಳಿಯಲ್ಲೂ ಬದುಕಿನ ಆಸೆಯ ಸೊಡರು ಉಳಿಸಿಕೊಂಡು ಜೀವಿಸ್ತಾರೆ. ಹೀಗೆ ದಿನಗಟ್ಟಲೆ ತನ್ನ ಅಮ್ಮ ಪ್ರಶಾಂತಿನಿಯನ್ನ ಇದೇ ಗಿರಿಬಾಬು ಬಂಗಲೆಯಲ್ಲಿ ಕೂಡಿ ಹಾಕಿದ್ದಿದ್ರೆ ಆಕೆ ಮೃಣಾಲಿನಿಯಂತೆ ಅದನ್ನ ಉಸಿರೆತ್ತದೆ ಸಹಿಸ್ಕೊಂಡಿರ್ತಾ ಇಲ್ಲ. ಇಂಪಾಸಿಬಲ್. ಅಮ್ಮ ಈಕೆಯಂತೆ ನಿಸ್ಸಹಾಯಕಳಲ್ಲ. ಚೀತ್ಕಾರವೆತ್ತದೆ ಎರಡೆರಡು ಹತ್ಯೆಗಳನ್ನ ನೋಡಿ ಸುಮ್ಮನಿದ್ದು ಬಿಡುವಂತಹ ವೆಜಿಟಬಲ್ ಅಲ್ಲ. ಅಮ್ಮನದ್ದು ಚಂಡಮಾರುತದಲ್ಲಿ ರೂಪುಗೊಂಡ ವ್ಯಕ್ತಿತ್ವ. ಅವಳನ್ನ ಸೃಷ್ಟಿಸುವಾಗ ಭಗವಂತನಿಗೆ ಬಹುಶಃ ಗೊತ್ತಿತ್ತು, ಇದು ನೆಮ್ಮದಿಯ ಬದುಕು ಕಾಣುವಂತಹ ಬಂಗಲೆಯೊಳಗಿನ ಜೀವಿಯಲ್ಲ, ಇದೇನಿದ್ದರೂ ಚಂಡಮಾರುತದಲ್ಲಿ ಕಾಲೂರಿ ನಿಲ್ಲುವಂತಹ ಕಷ್ಟ ಜೀವಿ. ಹಾಗಾಗಿ ಪ್ರಶಾಂತಿನಿಯನ್ನ ಸೃಷ್ಟಿಸುವಾಗ ದೇವರ ಕೈಗಳು ನಡುಗಲಿಲ್ಲ. ತನ್ನ ಅಮ್ಮನಿಗೂ ಶ್ರಾವಣಿಯ ಅಮ್ಮನಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವೇ? ಆ ವ್ಯತ್ಯಾಸ ಶ್ರಾವಣಿಗೆ ಅರ್ಥವಾಗುತ್ತಾ? ಅರ್ಥವಾದದ್ದೇ ಆದರೆ ಅವಳು ತನ್ನ ಅಮ್ಮನನ್ನ ಕ್ಷಮಿಸ್ತಾಳೆ. ಮತ್ತೆ ಆಕೆಯನ್ನ ಬಾಚಿ ತಬ್ಬಿಕೊಂಡು ಅಮ್ಮ ಅನ್ನುತ್ತಾಳೆ. ಟ್ಯಾನರಿ ರೋಡ್ನ ನಿಶೀತ ಕುಹರದಿಂದ ಎದ್ದು ಈಚೆಗೆ ಬಂದ ಪ್ರಶಾಂತಿನಿಯನ್ನ ತಾನು ಬಾಚಿ ತಬ್ಬಿಕೊಂಡದ್ದೇ ಹಾಗೆ. ಅಂಥದ್ದೊಂದು ಮಾನಸಿಕ ಪಕ್ವತೆ ಶ್ರಾವಣಿಗೆ ಇದೆಯಾ? ಶಿಶಿರ್ನಲ್ಲಿ ಉತ್ತರವಿರಲಿಲ್ಲ. ನಡೆದಿದ್ದೇನು ಅನ್ನೋದನ್ನ ಯಾವುದೇ ಕಪಟವಿಲ್ಲದೆ ದುರುದ್ದೇಶ ಇಲ್ಲದೆ ಹೇಳ್ಬಿಟ್ಟಿದ್ದೀನಿ. ತಪ್ಪು ನನ್ನದು ಅಂತ ಇದ್ರೆ ನನ್ನನ್ನ ನನ್ನ ಮಗಳು ಶಿಕ್ಷಿಸಲಿ. ನನಗೆ ಕಾನೂನಿನ ಭಾಷೆ ಗೊತ್ತಾಗೋದಿಲ್ಲ. ಚಂದ್ರಮರಾಜುವನ್ನ ಕೊಲ್ಲಿಸಿದ ಜಗನ್ಮೋಹನ್ ರಾವ್ನ ಕೊಲೆಯಾಯಿತು ಎಷ್ಟೋ ವರ್ಷಗಳ ನಂತರ. ಶಿಕ್ಷೆ ಅಂದ್ರೆ ಅದೇನಾ? ಜಗನ್ಮೋಹನ್ ರಾವ್ ಕೊಲೆಗೆ ಗಿರಿಬಾಬು ಕಾರಣನಾದ. ಮತ್ತೆಷ್ಟೋ ವರ್ಷಗಳ ನಂತರ ಈತನಿಗೂ ಶಿಕ್ಷೆ ಆಗದೆ ಇರುತ್ತದ? ಅವಕಾಶ ಸಿಕ್ಕಿದ್ದಿದ್ರೆ ಇವತ್ತು ನೀವು ಬಂಗಲೆಯ ಒಳಕ್ಕೆ ಕಾಲಿಟ್ಟ ಗಳಿಗೆಯಲ್ಲೇ ಈತ ನನ್ನನ್ನು ಕೊಂದುಬಿಡ್ತಾ ಇದ್ದ. ಅಂಥ ಅವಕಾಶ ಸಿಗದಂತೆ ನೋಡ್ಕೊಂಡವನು ಈ ಹುಡುಗ ಶಿಶಿರ್ ಚಂದ್ರ. ಏನೂ ಮಾಡದೆಯೇ ಜೈಲಿಗೆ ಹೋಗಿ ಬಂದಲ್ಲ. ಆ ಶಿಕ್ಷೆ ರದ್ದಾಗಿ ಮತ್ತೆ ಆ 90 ದಿನಗಳು ಅವನಿಗೆ ವಾಪಸ್ಸು ಸಿಕ್ಕುತ್ತವಾ? ಅದಕ್ಕೆ ಹೇಳಿದ್ದು, ನನಗೆ ಕಾನೂನಿನ ಭಾಷೆ ಗೊತ್ತಾಗೋದಿಲ್ಲ ಅಂದು ನಿಟ್ಟುಸಿರಾದಳು ಮೃಣಾಲಿನಿ. ಆಕೆ ಆಡಿದ ಪ್ರತಿ ಮಾತು, ಪ್ರತಿ ಶಬ್ದ ಸತ್ಯದ ಮೂಸೆಯಿಂದ ಎದ್ದು ಬಂದದ್ದು ಎಂಬ ಸಂಗತಿ ಉಳಿದೆಲ್ಲರಿಗಿಂತ ಹೆಚ್ಚಾಗಿ
ಹಿರಿಯ ಅಧಿಕಾರಿ ಸಿಂಗ್ಗೆ ಮನವರಿಕೆಯಾಗಿತ್ತು. ಗಿರಿಬಾಬು ಕಾಣಿಸುವಷ್ಟು ಸಭ್ಯನಲ್ಲ, ಅಮಾಯಕ ಮೊದಲೇ ಅಲ್ಲ. ಒಂದು ಕೊಲೆ ಮಾಡಿಸಿದ ಅಪರಾಧ, ಗೃಹಿಣಿಯೊಬ್ಬಳನ್ನ ಅಕ್ರಮ ಬಂಧನದಲ್ಲಿ ಇರಿಸಿದ ಅಪರಾಧ, ಹುಡುಗಿಯೊಬ್ಬಳನ್ನ ಬೆದರಿಸಿದ ಅಪರಾಧ, ಸಾಕ್ಷ್ಯಗಳನ್ನ ನಾಶ ಮಾಡಿದ ಅಪರಾಧ, ಆಸ್ತಿ ವಂಚನೆಯ ಪ್ರಯತ್ನ, ಹಾಗೆ ಎಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇವನನ್ನ ಬಂಧಿಸಿ ಎಷ್ಟು ವರ್ಷ ಜೈಲಿಗೆ ತಳ್ಳಬಹುದು? ಪೊಲೀಸ್ ಮನಸ್ಸು ಯೋಚನೆ ಮಾಡ್ತಾ ಇತ್ತು. ಅದು ಸಂಪೂರ್ಣಗೊಳ್ಳಲು ಅವಕಾಶವೇ ಕೊಡದೆ ಎದ್ದು ನಿಂತವನು ಗಿರಿಬಾಬು. ವಂಡರ್ಫುಲ್ ಸ್ಟೋರಿ. ಸಿನಿಮಾದವ್ರು ಯಾರಾದರೂ ಇದ್ದು ಕೇಳಿಸ್ಕೊಂಡಿದ್ದಿದ್ರೆ ನಾಳೆ ಮಧ್ಯಾಹ್ನದ ಮ್ಯಾಟಿನಿ ಹೊತ್ತಿಗೆ ಸಿನಿಮಾ ರಿಲೀಸ್ ಮಾಡಿಯೇ ಬಿಡ್ತಾ ಇದ್ರು. ಮೃಣಾಲಿನಿ, ನಿನಗೆ ಮಾತು ಬರ್ತವೆ ಮತ್ತು ನಿನಗೆ ಬೇಕಾದಾಗ ಅವು ಮರ್ತು ಹೋಗ್ತವೆ ಅಂತ ನನಗೆ ಗೊತ್ತಿತ್ತು. ಆದರೆ ಇಷ್ಟೊಂದು ಜಾಣೆ ನೀನು ಅಂತ ಗೊತ್ತಿರಲಿಲ್ಲ. 2 ದಿನ ಬಂಗ್ಲೆಯಲ್ಲಿ ಈ ಹುಡುಗ ಶಿಶಿರ್ನ ಜೊತೆ ಕೂತು ಫೋನ್ನಲ್ಲಿ ಗಂಟೆಗಟ್ಟಲೆ ನಿನ್ನ ಮಗಳ ಜೊತೆ ಮಾತಾಡಿ ಅದ್ಭುತವಾದ ಕಥೆನೇ ಹಿಡಿದಿದ್ಯಾ. ಎದುರಿಗೆ ನಿಂತಿರೋ ಶ್ರಾವಣಿ ನನ್ನ ಪ್ರೀತಿಗೆ ಹುಟ್ಟಿದವಳು, ಅವಳು ನನ್ನ ಸಂತಾನ ಅಂತ ಮನಸ್ಸು ಬಿಚ್ಚಿ ಹೇಳಿದ್ದಿದ್ರೆ ನಿನ್ನನ್ನು ಮೆಚ್ತಾ ಇದ್ದೆ. ಕಡೆ ಪಕ್ಷ ಅವಳು ಜಗನ್ಮೋಹನ್ ರಾವ್ನ ಸಂತಾನವೇ ಅಂತ ವಾದ ಮಾಡಿ ನಿನ್ನ ಪಾತಿವ್ರತ್ಯಕ್ಕೆ ನೀನೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ರು ಸಂತೋಷವಾಗ್ತಾ ಇತ್ತು. ಅದು ಬಿಟ್ಟು ಈ ತಿರುಬೋಕಿ ಹುಡುಗ ಶಿಶಿರ್ನನ್ನ ನಾಳೆ ಕೋರ್ಟಿನಲ್ಲಿ ಬಚಾವ್ ಮಾಡಬೇಕು ಅಂತ ನೀವು ತಾಯಿ ಮಗಳಿಬ್ರು ನಿರ್ಧಾರ ಮಾಡಿ ಈ ನಾಟಕ ಹೂಡಿದ್ದೀರಲ್ಲ, ನಿಮ್ಮ ಬುದ್ಧಿವಂತಿಕೆ ನಿಜಕ್ಕೂ ಗ್ರೇಟ್. ಈ ಚಂದ್ರಮರಾಜು ರಾಯ್ಡು ಯಾರು? ಅವನನ್ನು ನೀನು ಗಂಡ ಕೊಂದಿದ್ದು ಯಾವಾಗ? ಮದುವೆಗೆ ಮುಂಚೆಯಿಂದಲೂ ನಿನ್ನನ್ನು ನೋಡ್ತಿರೋನು ನಾನು ಅಂತ ಮರಿಬೇಡ ಮೃಣ. ನನಗೆ ಗೊತ್ತಿಲ್ಲದೆ ಅದು ಯಾವಾಗ ಬಂದು ಈ ಮನೇಲಿದ್ದ ಚಂದ್ರಮರಾಜು ರಾಯ್ಡು? ಅದು ಯಾವಾಗ ಕೊಲೆ ಆದ? ಅಸಲಿಗೆ ಚಂಗಳ ರಾಯ್ಡು ಅಂತೀಯಲ್ಲ, ಅವನು ಯಾರು? ಈ ಮನೆಯೊಳಕ್ಕೆ ಅವನು ಹೇಗೆ ಬಂದ? ಅವನನ್ನು ಕರ್ಕೊಂಡು ಬಂದು ನಾನು ಯಾವಾಗ ಕೊಲ್ಲಿಸ್ದೆ? ಒಂದು ವೇಳೆ ಕೊಲ್ಲಿಸ್ದೆ ಅಂತಾನೆ ಇಟ್ಕೋ, ಕೊಂದ ಮೇಲೆ ಅವನೆಲ್ಲಿಗೆ ಹೊರಟು ಹೋದ? ಬಂದವನೇ ಸುಮ್ಮನೆ ನಿನ್ನ ಗಂಡನ ಕೊಲೆ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿ ಹೊರಟೋದ ಅಂತೀಯಾ? ಅದ್ಭುತ ಕಡೆ ನಿನ್ನ ಕತೆ. ಇಂಥದನ್ನೆಲ್ಲ ನಂಬೋದಕ್ಕೆ ಕೋರ್ಟ್ನವರೇನು ಕಿವಿಲಿ ಹೂವು ಇಟ್ಕೊಂಡಿರ್ತಾರೆ ಅಂದ್ಕೊಂಡ? ಹೊರಡಿ ಮಿಸ್ಟರ್ ಸಿಂಗ್, ನಿಮಗೂ ಪಾಪ ಬೇರೆ ಕೆಲಸ ಇರ್ತವೆ. ಈ ಮನೆಯ ಹೆಂಗಸರು ರಂಕ್ಲು ಪುರಾಣ ಕೇಳ್ಕೊಂಡು ಕೂತಿರೋದು ನಿಮಗಾದ್ರೂ ಹ್ಯಾಕ್ ಸಾಧ್ಯ? ನನಗೂ ಈ ಮನೆ ಸಾವಾಸ ಸಾಕಾಯ್ತು. ಲೆಟ್ ಮಿ ಗೋ ಅಂದವನೇ ಅಸಹನೆಯಿಂದ ಹೆಜ್ಜೆ ತುಳಿದು ಹೊರಡಲು ಅನುವಾದ. ಆಗ ಮೊಳಗಿತು ಬಂಗಲೆಯಲ್ಲಿನ ಫೋನು. ಆ ಫೋನು ಯಾರದು ಎಂಬ ಪ್ರಶ್ನೆ ಯಾರಿಗೂ ಉದ್ಭವವಾಗಲಿಲ್ಲ. ಉದ್ಭವವಾದ ಪ್ರಶ್ನೆ ಅಂದರೆ ಆ ಫೋನನ್ನು ಯಾರು ರಿಸೀವ್ ಮಾಡ್ಕೊಳ್ಬೇಕು? ಗಿರಿಬಾಬುನ, ಶ್ರಾವಣಿಯ, ಮೃಣಾಲಿನಿಯ, ಶಿಶಿರ್ಚಂದ್ರನ? ಸ್ವಲ್ಪ ಹೊತ್ತು ಯಾರೂ ಮುಂದಾಗಲಿಲ್ಲ. ಫೋನು ನಿರಂತರವಾಗಿ ಮರೆಯುತ್ತಲೇ ಇತ್ತು. ಇನ್ನೇನದು ನಿಂತು ಹೋಗಬೇಕು ಎಂಬಷ್ಟರಲ್ಲಿ ತೀರಾ ಅನಿರೀಕ್ಷಿತವಾಗಿ ಫೋನ್ ಕಡೆಗೆ ನಡೆದು ಹೋದವರು ಯಾರು? ಕೇಳೋಣ.